ನವನಾಥ, ಆನಂತರ ಸಿದ್ಧರು, ಮರಳು ಸಿದ್ಧ, ರೇವಣ ಸಿದ್ಧ, ಕಾಡು ಸಿದ್ಧ. ಆನಂತರ ಈ ಸಂಪ್ರದಾಯದ ಮೂಲ ಗುರುಗಳಾದಂಥ ಗುರುಲಿಂಗಲಿಂಗಮ್ಮ ಮಹಾರಾಜರು ಅವರು ತಮ್ಮ ಚಿಕ್ಕ ವಯಸ್ಸಿನೊಳಗೆ ಸಿದ್ಧಗಿರಿ ಕಾಡು ಸಿದ್ದೇಶ್ವರ ಕಡೆಯಿಂದ ಅನುಗ್ರಹ ತಗೊಂಡು ಬಂದು ನಿಂಬರಿಗೆ ಗುಡ್ಡಗಾಡ ಪ್ರದೇಶದೊಳಗೆ 36 ವರ್ಷ ಕಠೋರವಾದಂಥ ಸಾಧನೆಯನ್ನು ಮಾಡಿ ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರ, ಒಳ್ಳೆಯ ಕಾರ್ಯಗಳನ್ನು ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ತಮಗಾದಂತಹ ಅನುಭವ ಸಂತಾಚಿ ಹೊಚ್ಚಿ ಜಗಾಚಿ ಕಲ್ಯಾಣ ಧ್ಯೇಯ ಕಷ್ಟ ವಿಚಿ ಪರೋಪಕಾರ ತಮಗಾದಂತಹ ಅನುಭವ ಪ್ರತಿಯೊಂದು ಜೀವಿಗೆ ಆಗಲಿ, ಪ್ರತಿಯೊಂದು ಈ ಆತ್ಮ ಸಾಕ್ಷಾತ್ಕಾರದ ಅನುಭವ ಬರಲಿ ಅಂತ ತಿಳಿದ ಪ್ರತಿಯೊಂದು ಹಳ್ಳಿಗೆ ದಾಸೋಹ ಗ್ರಂಥ ಮುಖಾಂತರವಾಗಿ ಪುರಾಣ ಪ್ರವಚನ ಇಂಥ ಒಂದು ಆಧ್ಯಾತ್ಮಿಕ ಪ್ರವಚನಗಳನ್ನು ನೀಡ್ತಾ ಪ್ರತಿಯೊಬ್ಬರಿಗೂ ದೇವರ ಆಳಿಕೆ ಬರ್ತಿತ್ತು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದರು. ಆ ಸಮಯದೊಳಗೆ ಅವರಿಗೆ ಬಾಬಾ ಸಾಹೇಬ್ ಮಹಾರಾಜರು ಅನ್ನುವಂಥ ಆತ್ಮೀಯ ಶಿಷ್ಯರು ಅಂತ ರಘುನಾಥ್ ಪ್ರಿಯ ಮಹಾರಾಜರು ಈ ರೀತಿ ಅವರಿಗೆ ಭೇಟಿಯಾಗಿ ಅವ್ರಿಗೂ ಕೂಡ ಮಹಾರಾಜರು ಉಪದೇಶ ನೀಡಿ ಅದನ್ನು ತಾವು ಯಾವ ಪ್ರಕಾರ ಒಂದು ಕಠೋರವಾದಂತಹ ಸಾಧನೆಯನ್ನು ಮಾಡಿದ್ರೋ ಆ ಸಾಧನೆಯನ್ನು ಅವರಿಗೂ ಮಾಡಲಿಕ್ಕೆ ಹಚ್ಚಿ ಅವರಿಗೆ ಜ್ಞಾನ ಮಾಡಿಕೊಟ್ಟು ಆತ್ಮನ ಅನುಭವ ತಿಳಿಸಿಕೊಟ್ಟು ಅವ್ರಿಗೂ ಕಾರ್ಯ ಮಾಡ್ಲಿಕ್ಕೆ ಹಚ್ಚಿದ್ರು. ಆವತ್ತಿನೊಳಗೆ ಬಾಬಾ ಸಾಹೇಬ್ ಮಹಾರಾಜರು ತಮಗಾದಂತಹ ಅನುಭವ ಪ್ರತಿಯೊಬ್ಬರಿಗೂ ಈ ತೆರನಾದಂತಹ ಸಾಧನೆ ಮಾಡೋದ್ರಿಂದ ನಿತ್ಯ ನೇಮಿ ದೇವ ಭೇಟೆ, ನಿತ್ಯ ನೇಮಿ ಬಹುಸಾಗರ ತುಟೆ, ನಿತ್ಯ ನೇಮಿ ಪಾವಜೇಟಿ ಉತ್ತಮ ಪದ, ಈ ರೀತಿ ತಮಗಾದಂತಹ ಅನುಭವ ಪ್ರತಿಯೊಬ್ಬರಿಗೆ ತಂದುಕೊಡೋ ಸಲುವಾಗಿ ಇಂಚಿಗೇರಿಯೊಳಗೆ ಮಠ ಸ್ಥಾಪನೆ ಮಾಡಿದರು. ಈ ಮಠದ ಮುಖಾಂತರವಾಗಿ ಪ್ರತಿಯೊಂದು ಹಳ್ಳಿಗೆ ಸಪ್ತಾಹಗಳನ್ನು ಮಾಡ್ತಾ, ದಿಂಡಿ ಪಾದಯಾತ್ರೆಗಳನ್ನು ಮಾಡ್ತಾ, ಸರ್ವೋದಯ ಪಾದಯಾತ್ರೆ ಮಾಡ್ತಾ ಅವರೆಲ್ಲ ಈ ಭಕ್ತಿ ಮಾರ್ಗವನ್ನು ಮತ್ತು ಈ ಸಾಧನಾ ಮಾರ್ಗವನ್ನು ಪ್ರತಿಯೊಬ್ಬರಿಗೂ ಪುರಾಣ ಪ್ರವಚನ ಮುಖಾಂತರವಾಗಿ, ದಾಸೋಹದ ವಾಚನ ಮುಖಾಂತರವಾಗಿ ಕಲಿಸಿಕೊಡ್ತಾ ಬಂದರು. ಅವರ ನಂತರ ಅವರ ಶಿಷ್ಯಂದ್ರಾದಂಥವು ಗಿರಿಮಲ್ಲೇಶ್ವರ ಮಹಾರಾಜರು, ಸದ್ಗುರು ಸಮತ್ ಗಿರಿಮಲ್ಲೇಶ್ವರ ಮಹಾರಾಜರು ಅವರ ಆಗಿನ ಕೋಟ್ಯಾಧೀಶರಿದ್ದರೂ ಕೂಡ ಆ ಒಂದು ಗುರುಗಳ ಸಂಪರ್ಕದಿಂದ ತಮ್ಮ ಎಲ್ಲ ಸರ್ವಸ್ವನ್ನ ಈ ಒಂದು ಆಧ್ಯಾತ್ಮಿಕದ ಸಲುವಾಗಿ ಎಲ್ಲ ತಮ್ಮ ಮುಡುಪಾಗಿಟ್ಟು ಇಂಚಿಗೇರಿಯೊಳಗೆ ಗುರುಲಿಂಗಲಿಂಗಮ್ಮ ಮಹಾರಾಜರ ಮತ್ತು ಬಾಬಾ ಸಾಹೇಬ್ ಮಹಾರಾಜರ ಮಠ ಸ್ಥಾಪನೆ ಮಾಡಿದ್ರು. ಯಾರಿಂದನೂ ಏನು ದೇಣಿಗೆ ವರ್ಗಣಿ ಹಣ ಪಡೆಯಲಾರ್ದನ ಸ್ವತಃ ತಾವೇ ತಮ್ಮ ಸ್ವಂತ ಖರ್ಚಿನೊಳಗೆ ಇಂಚಿಗೇರಿಯೊಳಗೆ ಮಠ ಸ್ಥಾಪನೆ ಮಾಡಿದರು. ಆ ನಂತರ ಅವ್ರ ಶಿಷ್ಯಂದಿರಾದಂಥ ಶಿವಪ್ರಭು ಮಹಾರಾಜರು ಆಗಿನ ಸಮಯದೊಳಗೆ ಬ್ರಿಟಿಷ್ ಸರ್ಕಾರದ ಇದ್ದಂತಹ ಸಂದರ್ಭದೊಳಗೆ ರೈಲ್ವೆ ಕಂಪನಿ ಏಜೆಂಟ್ ಇದ್ರು. ಅವರು ಯಾವಾಗ ಆ ಗಿರಿಮಲ್ಲೇಶ್ವರ ಮಹಾರಾಜರ ದರ್ಶನ ಆಯ್ತು, ಅವರಿಂದ ಉಪದೇಶ ಆಯ್ತು, ಅದನ್ನೆಲ್ಲ ತಮ್ಮ ನೌಕರಿಗೆಲ್ಲ ರಾಜೀನಾಮೆ ನೀಡಿ ಈ ಒಂದು ಆಧ್ಯಾತ್ಮಿಕ ಪ್ರಚಾರ, ಆಧ್ಯಾತ್ಮಿಕ ಸಾಧನೆಯೊಳಗೆ ಊರೂರಿಗೆ ಸಪ್ತಾಹಗಳ ಪುರಾಣ ಪ್ರವಚನ ಮಾಡ್ತಾ ಅವ್ರು ಕಾರ್ಯ ಮಾಡ್ಲಿಕ್ಕೆ ಹತ್ತಿದ್ರು. ಆ ಒಂದು ಸಂದರ್ಭದೊಳಗಿನ ಅವರ ಕಂದರಾದಂಥ ಮಾಧವ ಸದ್ಗುರು ಮತ್ತು ಮಾಧವಾನಂದ ಪ್ರಭುಜಿ ಅವರು ಕೂಡ ಅವರು ಗಿರಿಮಲ್ಲೇಶ್ವರ ಮಹಾರಾಜರ ಕಡೆಯಿಂದ ಉಪದೇಶ ತಗೊಂಡು ಒಂದು ಈ ಭಕ್ತಿ ಮಾರ್ಗವನ್ನು ಬೆಳೆಸ್ತಾ ಬಂದಿದ್ರು. ಅವರ ಮಾಧವಾನಂದ ಪ್ರಭುಜಿಯವರ ಸಮಯದೊಳಗೆ ಈ ದೇಶವನ್ನು ಬ್ರಿಟಿಷರು ಆಳುವಂತಹ ಸಂದರ್ಭದೊಳಗೆ ಮಹಾತ್ಮ ಗಾಂಧೀಜಿಯವರ ಚಲೇಜಾವನ್ನು ಚಳುವಳಿ ಅಂತ ಈ ಬ್ರಿಟಿಷರನ್ನು ಈ ದೇಶದಿಂದ ಕಿತ್ತೋಡಿಸುವಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಾಗ ಅವರು ತಮ್ಮ ಚಿಕ್ಕ ವಯಸ್ಸಿನೊಳಗನ ಈ ಮಹಾತ್ಮ ಗಾಂಧೀಜಿ ಅವರ ಕರೆಗೆ ಹೋಗೊಟ್ಟು ಈ ಚಳುವಳಿಯೊಳಗೆ ಭಾಗವಹಿಸಿದರು. ವೈಯಕ್ತಿಕ ಸತ್ಯಾಗ್ರಹದೊಳಗೆ ಭಾಗವಹಿಸಿದರು, ಉಪ್ಪಿನ ಸತ್ಯಾಗ್ರಹದೊಳಗೆ ಭಾಗವಹಿಸಿದರು. ಇಷ್ಟೇ ಅಲ್ಲದೆ ಈ ಒಂದು ಸ್ವಾತಂತ್ರ್ಯವು ಆತ್ಮನ ಅರ್ಥಗೀತೆ ಅನ್ನುವಂಥ ಒಂದು ವಿಚಾರವನ್ನು ಮುನ್ನಿಟ್ಟುಕೊಂಡು ತಮ್ಮ ಸಾವಿರಾರು ಅನುಯಾಯಿಗಳು ಕೊಟ್ಟಲ್ಗಿ, ಸುನ್ಯಾಳ ಇಂಥ ಪ್ರಮುಖ ಒಂದು ಕೆಲವೊಂದು ಊರುಗಳನ್ನು ಈ ಸ್ವಾತಂತ್ರ್ಯದ ಹೋರಾಟಗಾರರ ತಾಣಗಳನ್ನಾಗಿ ಮಾಡಿಕೊಂಡು ಸ್ವಾತಂತ್ರ್ಯ ಹೋರಾಟಗಳು ಭಾಗವಹಿಸಿದರು. ಸ್ವಾತಂತ್ರ್ಯ ಸಿಗುವವರೆಗೂ ಅವರು ಸಾವಿರಾರು ಅನುಯಾಯಿಗಳನ್ನು ಈ ಸ್ವಾತಂತ್ರ್ಯ ಆಂದೋಲನದೊಳಗೆ ಕೆಲಸ ಮಾಡಲಿಕ್ಕೆ ಹಚ್ಚಿ ಸಾವಿರಾರು ಅನುಯಾಯಿಗಳು ಈ ಒಂದು ಸ್ವಾತಂತ್ರ್ಯ ಹೋರಾಟ ಸಲುವಾಗಿ ಬಲಿದಾನವಾದರು. ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ಆವಾಗ ಆ ಸ್ವಾತಂತ್ರ್ಯ ಹೋರಾಟದೊಳಗೆ ಭಾಗವಹಿಸಿದಂತಹ ಜನರನ್ನೆಲ್ಲ ಒಂದು ಕಡೆಗೆ ಈ ಆಧ್ಯಾತ್ಮಿಕ ತಳಹದಿಯ ಮೇಲೆ ತಂದು ಆ ಮಠದೊಳಗೆ ಒಕ್ಕಲ್ತನ ಎಲ್ಲ ಈ ಸ್ವಾತಂತ್ರ್ಯ ಚಳವಳಿಯೊಳಗೆ ತಮ್ಮ ಸರ್ವಸ್ವವನ್ನೆಲ್ಲ ಕಳ್ಕೊಂಡವರಿಗೆ ಒಂದು ಒಳ್ಳೆಯ ಮಾರ್ಗಕ್ಕೆ ಹಚ್ಚಿಸಲಾಗಿ
ಅಲ್ಲಿ ಕೃಷಿ ಬೇಸಾಯ ಫಾರ್ಮಿಂಗ್ ಸೊಸೈಟಿ ಅಂತ ಹೇಳಿ ಕೃಷಿ ಅನ್ನುವಂಥ ವಿಚಾರದೊಳಗೆ ಫಾರ್ಮಿಂಗ್ ಸೊಸೈಟಿಗಳನ್ನ ಮಾಡಿದ್ರು. ಅಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಕೋಮು, ಬಡವರು, ಶ್ರೀಮಂತರು, ಕೆಳಮಣ್ಣಿನ ವರ್ಗದವರು, ಮೇಲಿನ ವರ್ಗದವರು, ಇದು ಯಾವುದೇ ಭೇದ ಭಾವವಿಲ್ಲದೆ ಅವರೆಲ್ಲರನ್ನು ಕಮ್ಯುನಿಕೇಶನ್ ಲೈಫ್ ಅಂದ್ರೆ ಸಾಮೂಹಿಕ ಜೀವನ ಕ್ರಮದೊಳಗೆ ಅವ್ರನ್ನೆಲ್ಲ ಒಂದು ಕಡೆಗೆ ದುಡಿಯೋದು, ಸೇವಾ ಮಾಡೋದು, ಭಕ್ತಿ ಮಾಡೋದು, ಇಂಥ ಒಂದು ಒಳ್ಳೆಯ ಅನುಕರಣೆಯೊಳಗೆ ಅವ್ರನ್ನೆಲ್ಲ ತಗೊಂಡು ಬಂದರು. ಆ ನಂತರ ಸಂಸ್ಥಾನ ವಿಲೀನೀಕರಣದೊಳಗೆ ಭಾಗವಹಿಸಿದರು. ಸಂಸ್ಥಾನ ವಿಲೀನೀಕರಣದೊಳಗೂ ಕೂಡ ಅಲ್ಲಲ್ಲಿ ಸಂಸ್ಥಾನದಲ್ಲಿ ವಿಲೀನೀಕರಣದ ಕಾರ್ಯ ಬರ್ತೋ ಅಲ್ಲೆಲ್ಲ ಶಿಬಿರಗಳನ್ನು ಸ್ಥಾಪನೆ ಮಾಡಿದರು. ಶಿಬಿರಗಳನ್ನು ಸ್ಥಾಪನೆ ಮಾಡಿ ಆ ಸಂಸ್ಥಾನ ವಿಲೀನೀಕರಣಗೊಳಿಸಿದ್ರು. ಆವತ್ತೇ 700 ಸಂಸ್ಥಾನ ವಿಲೀನೀಕರಣಗೊಳಿಸಿದ್ರಂತೆ ಚರಿತ್ರೆದೊಳಗೆ ಬರ್ತತ್ತು. ಆ ನಂತರ ಗೋವಾ ವಿಮೋಚನಾ ಸಲುವಾಗಿ ಸದ್ಗುರು ಸಮತ್ ಮಾಧವಾನಂದ ಪ್ರಭುಜಿಯವರು ಈ ಗೋವಾ ವಿಮೋಚನಾ ಸಲುವಾಗಿ ಹುಬ್ಬಳ್ಳಿಯ ಗಿರೀಶ್ ಆಶ್ರಮದೊಳಗೆ ಸಮ್ಮೇಳನ ಕರೆದರು. ಆ ಸಮ್ಮೇಳನದೊಳಗೆ ಇವು ಗೋವಾದೊಳಗೆ ಪ್ರತಿಯೊಬ್ಬರು ಚಳವಳಿಯವರು ಭಾಗವಹಿಸಬೇಕನ್ನುವಂಥ ವಿಚಾರವನ್ನು ನಿರ್ಣಯ ಕೈಕೊಂಡು ಒಂದು 100 ಜನ ಶಿಷ್ಯರನ್ನು ಕರ್ಕೊಂಡು ಗೋವಾ ಚಳವಳಿಗೆ ಭಾಗವಹಿಸಿದರು. ಗೋವಾದೊಳಗೆ ಸಾಕಷ್ಟು ಅವರು ತೊಂದರೆಗೆ ಈಡಾದರು. ಅಲ್ಲಿ ಪೋರ್ಚುಗೀಸರ ಕಾಲು ತುಳಿತಕ್ಕೆ ಒಳಗಾದರು. ಅಂದ್ರೂ ಕೂಡ ಅದೆಲ್ಲ ಕಷ್ಟ ನಷ್ಟ. ಅಲ್ಲಿ ಹೋದವರು ಯಾರು ಹಂಗ ವಾಪಸ್ ಬಂದಿದ್ದಿಲ್ಲ. ಅಲ್ಲಿ ಮಾಡಿದಂಥ ಮಾಧವಾನಂದ ಪ್ರಭುಜಿಯವರು ಮಾಡಿದಂಥ ಕಾರ್ಯಪ್ಪ ಅಂದ್ರೆ ಅದುವರೆಗೆ ಹೋದ ಸತ್ಯಾಗ್ರಹಿಗಳೆಲ್ಲ ಬರೀ ಘಾಷ್ ಆಗಿ ಬಂದಿದ್ರು. ಆದ್ರೆ ಮಾಧವಾನಂದ ಪ್ರಭುಜಿಯವರ ಗುಂಪು ಏನೈತಿ, ಅವರ ಸಹೋದ್ಯೋಗಿಗಳೇನದಾರ ಅಲ್ಲಿ ಪೋರ್ಚುಗೀಸರ ಕಾಣ್ಕೊಂಡ್ ಪೊಲೀಸ್ ಸ್ಟೇಷನ್ ಮೇಲೆ ಭಾರತದ ತಿರಂಗ ಜೆಂಡ ಹಚ್ಚಿದಂತ ಮೊದಲಿಗರು ಅನ್ನುವಂಥ ವಿಚಾರವನ್ನ ಅವರು ತಮ್ಮ ಭಾಷಣದಾಗ ಹೇಳಿದರು. ಈ ತರನಾಗಿ ಮುಂದೆ ಈ ಒಂದು ಸಪ್ತಾಹ ಈ ಜನರ ಒಂದು ಅಂತರ್ಜಾತೀಯ ಅಂತರ್ಧರ್ಮೀಯ ಎಲ್ಲ ಒಂದು ಐಕ್ಯತೆಯ ಸಲುವಾಗಿ, ಭಾವೈಕ್ಯತೆಯ ಸಲುವಾಗಿ, ಜಾತಿ ಭೇದವನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಅಂತರ್ಜಾತೀಯ ಅಂತರ್ಧರ್ಮೀಯ ಸಾವಿರಾರು ವಿವಾಹಗಳನ್ನು ಮಾಡಿದರು. ಅದರಂತ ಎಲ್ಲರನ್ನೂ ಒಂದು ಸಾಮೂಹಿಕ ಬೇಸಾಯದೊಳಗೆ ತೊಡಗಿಸಿ ಅವರಿಗೊಂದು ಸುಖಿ ಜೀವನದ ಕಾರ್ಯಕ್ರಮವನ್ನು ಹಾಕಿಕೊಟ್ರು. ಆ ನಂತರ ಅವರು ಈ ಒಂದು ಕೆಲವು ಭಾಗದೊಳಗೆ ಮಜ್ದೂರ್ ಮತ್ತು ಮಾಲೀಕರ ನಡುವೆ ಈ ಕಂಪನಿಗಳು ಇವರೆಲ್ಲ ಬಂಡವಾಳದಾರರ ವಿರುದ್ಧ ಹೋರಾಟ ಮಾಡುವ ಹೊತ್ತಿನೊಳಗೆ ಪ್ರತಿಯೊಂದು ಭಾಗದೊಳಗೂ ಕಾರ್ಮಿಕರ ಪರವಾಗಿ ನಿಂತು ಅವ್ರ ಹೋರಾಟಕ್ಕೆ ಬೆಂಬಲಿಸಿದ್ರು. ಆ ಹೊತ್ತಿನಲ್ಲಿ ಕೆಲವೊಂದು ಕಂಪನಿ ಲಾಕ್ಔಟ್ ಮಾಡಿದಾಗ ಅಲ್ಲಿ ಜನರಿಗೆ ಪ್ರತಿಯೊಂದು ಊರೂರಿಗೆ ಗಂಜಿ ಕೇಂದ್ರಗಳನ್ನು ತೆಗೆದು ಅವರಿಗೆ ಆಶ್ರಯ ತಾಣವನ್ನು ನೀಡಿದ್ರು. ಅವ್ರ ಬದುಕಿನ ನವಜೀವನ ಬದುಕನ್ನು ನೀಡಿದರು. ಅದರಂತರ ಅವರು ಈ ಒಂದು ಸಂತ ವಿನೋಬಾಜಿಯವರು ಮಹಾತ್ಮ ಗಾಂಧೀಜಿಯವರ ವಿಚಾರವನ್ನು ಮುಂದಿಟ್ಟುಕೊಂಡು ಸಂತ ವಿನೋಬಾಜಿಯವರು ಭೂದಾನ್, ಗ್ರಾಮದಾನ್, ಗೀತಾ ಪ್ರವಚನ ಅನ್ನುವಂಥ ಪಾದಯಾತ್ರೆಯನ್ನು ಹಮ್ಮಿಕೊಂಡಾಗ ಅದರಲ್ಲಿ ತಮ್ಮ ಮಠದಿಂದ 100 ಕಾರ್ಯಕರ್ತರನ್ನು ಅವರಲ್ಲಿ ಕಳಿಸಿ ಈ ಒಂದು ಭೂದಾನ ಪಾದಯಾತ್ರೆ, ಗ್ರಾಮದಾನ ಪಾದಯಾತ್ರೆ, ಹಿಂಗೆ ಪ್ರತಿಯೊಂದು ಹಳ್ಳಿ ಜಿಲ್ಲೆಯನ್ನು ಗ್ರಾಮದಾನ ಮಾಡುವಂತಹ ಒಂದು ವಿಚಾರಗಳನ್ನು ಅಲ್ಲಿ ಕಾರ್ಯಕ್ರಮವನ್ನು ಹಾಕೊಂಡು ಬಂದರು. ಅದರಂತರ ಅವರ ನಂತರ ಗುರುಪತ್ರೇಶ್ವರ ಮಹಾರಾಜರು ಕೂಡ ಈ ಒಂದು ಭೂದಾನ, ಗ್ರಾಮದಾನ ಮತ್ತು ಗೀತಾ ಪ್ರವಚನ ಪಾದಯಾತ್ರೆನ ಈ ದೇಶಾದ್ಯಂತ ಸುಮಾರು 22 ವರ್ಷ ಪ್ರವಾಸ ಮಾಡಿ ಪ್ರಚಾರ ಮಾಡಿದರು. ಕೊನೆಗೆ ಈ ಒಂದು ಎಲ್ಲ ಧೋರಣೆಗಳನ್ನು ನೋಡಿಕೆರೆ ಇಲ್ಲಿಯ ಸರ್ಕಾರ ಜೆಕೋಸ್ಲೋವಾಕಿಯಾ, ರಷ್ಯಾದ ಜೆಕೋಸ್ಲೋವಾಕಿಯಾದೊಳಗೆ ಪೀಸ್ ಕಾನ್ಫರೆನ್ಸ್ ಅಂದ್ರೆ ಶಾಂತಿ ಸೌಹಾರ್ದತೆ ಸಮ್ಮೇಳನವನ್ನು ಕರೆದಾಗ ಈ ಭಾರತದಿಂದ ಒಬ್ಬ ಧಾರ್ಮಿಕ ಪ್ರತಿನಿಧಿ ಅಂತ ಹೇಳಿ ಇಂತಿಗೇರಿ ಗುರುಪತ್ರೇಶ್ವರ ಮಹಾರಾಜರನ್ನು ಶಿಫಾರಸು ಮಾಡಿ ರಷ್ಯಾಕ್ಕೆ ಕಳಿಸಿದ್ರು, ಜೆಕೋಸ್ಲೋವಾಕಿಯಾಕ್ಕೆ. ಅಲ್ಲಿ ಪ್ರಾಗ್ದೊಳಗ ಈ ಎಲ್ಲಾ ಮಾರಕಾಸ್ತ್ರಗಳಿಂದ ಜಗತ್ತಿನೊಳಗೆ ಶಾಂತಿ ಲಭಿಸುವುದಿಲ್ಲ. ಈ ಒಂದು ಆತ್ಮಜ್ಞಾನ ಮಾರ್ಗವಾಗಿ ಪ್ರತಿಯೊಬ್ಬರಲ್ಲಿನೂ ಪ್ರತಿಯೊಬ್ಬರಲ್ಲಿ ಇರುವಂತಹ ಆತ್ಮ ಒಂದೈತೆ ಅಂತ ತಿಳಿದು ಪ್ರತಿಯೊಬ್ಬರಲ್ಲಿ ಪರಮಾತ್ಮನ ಕಾಣುವಂತಹ ಮಾರ್ಗವನ್ನ ನಾವು ಅನುಸರಿಸಿದ್ದಾದ್ರೆ ಜಗತ್ತು ಒಂದೇ ತಳದ ಮೇಲೆ ಒಂದೇ ವೇದಿಕೆ ಮೇಲೆ ಬರ್ತೈತೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದರು. ಈ ರೀತಿ ಅವರು ಸುಮಾರು ತಮ್ಮ ಜೀವಿತದ ಅವಧಿಯೊಳಗೆ ಸುಮಾರು 16 ವರ್ಷ ಇಂಚಗಿರಿ ಸಂಪ್ರದಾಯದ ನೇತೃತ್ವವನ್ನು ವಹಿಸಿ ಹಿಂದಿನಿಂದ
ಗುರುಲಿಂಗಲಿಂಗಂ ಮಹಾರಾಜರು, ಬಾಬಾಸಾಹೇಬ್ ಮಹಾರಾಜ್, ಗಿರಿಮಲ್ಲೇಶ್ವರ ಮಹಾರಾಜರು, ಶಿವಪ್ರಭು ಮಾಧವಾನಂದ ಪ್ರಭುಜಿಯವರು ಏನೊಂದು ಕಾರ್ಯಕ್ರಮವನ್ನು ಹಾಕೊಂತ ಬಂದಿದ್ರು ಅದನ್ನ ತಮ್ಮ ಜೀವಿತ ಅವಧಿಯೊಳಗ ಹಂಗ ಮುಂದುವರಿಸಿಕೊಂಡು ಬಂದರು. ಇಲ್ಲಿಯವರೆಗೂ ಈ ಎಲ್ಲಾ ತತ್ವಗಳನ್ನು ಅನುಸರಿಸಿ ಈ ಸಂಪ್ರದಾಯ ನಡೆದದ.